ಬಳ್ಳಾರಿ ಜನಾರ್ದನ ರೆಡ್ಡಿ ಮನೆ ಬಳಿಯಲ್ಲಿ ಬ್ಯಾನರ್ ಗಲಾಟೆ ಜಟಾಪಟಿ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಸಮಾವೇಶವನ್ನ ಏರ್ಪಡಿಸಿದೆ. ಬಳ್ಳಾರಿಯಲ್ಲಿ ಮೊನ್ನೆ ಆಯ್ತಲ್ವಾ ಬ್ಯಾನರ್ ಗಲಾಟೆ ಜಟಾಪಟಿ. ಆ ವಿಚಾರ ಸಂಬಂಧವಾಗಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿದೆ. ಶಾಸಕ ಭರತ್ ರೆಡ್ಡಿ ವಿರುದ್ಧವಾಗಿ ತೊಡೆ ತಟ್ಟಲಿರುವಂತದ್ದು ರೆಡ್ಡಿ ಮತ್ತು ಶ್ರೀರಾಮುಲು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಲಾಗುತ್ತೆ. ಬಳ್ಳಾರಿಯ ಎಪಿಎಂಸಿ ಆವರಣದಲ್ಲಿ ನಡೆಯಲಿದೆ ಹೋರಾಟ. ಸಮಾವೇಶಕ್ಕೂ ಮುನ್ನ ಮೆರವಣಿಗೆಯನ್ನು ಕೂಡ ಮಾಡಲಿದ್ದಾರೆ ಕಮಲ ಪಡೆ. ಜಿಲ್ಲೆಯ ವಿವಿಧ ಕಡೆಯಿಂದ ತಂಡೋಪತಂಡವಾಗಿ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಸುಮಾರು 15,000 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೊನ್ನೆ ಆದಂತಹ ಗಲಾಟೆ ಸಂಬಂಧವಾಗಿ ಅಂದರೆ ಬಳ್ಳಾರಿಯಲ್ಲಿ ಆಯ್ತಲ್ಲ, ಜನಾರ್ದನ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಅದರಿಂದಾಗಿ ಒಬ್ಬ ವ್ಯಕ್ತಿ ಕೂಡ ದುರ್ಮರಣವನ್ನು ಏನು ಹೊಂದಿದ್ದ. ಸೊ ಈ ವಿಚಾರ ಸಂಬಂಧವಾಗಿ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಏರ್ಪಡಿಸಿದ್ದಾರೆ. ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ. ಜೊತೆಗೆ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬ್ಯಾನರ್ ಗಲಾಟೆ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸ್ ಇಲಾಖೆ. ಬಳ್ಳಾರಿ ಬಿಜೆಪಿ ಸಮಾವೇಶದ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಕೂಡ ಇಟ್ಟಿದ್ದಾರೆ. ಐಜಿಪಿ ಹರ್ಷ, ಬಳ್ಳಾರಿಯ ಎಸ್ಪಿ ಸುಮಂಡಿ ಪನ್ನೇಕರ್ ಮುಖಂ ಹೂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಏಕೆಂದರೆ ಇದು ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ಕಾರಣವಾಗಿ ಮತ್ತೆ ಏನಾದರೂ ಅಹಿತಕರ ಘಟನೆಗಳು ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಈಗ ಬಿಜೆಪಿ ನಾಯಕರು ಆಮೇಲೆ ಕಾಂಗ್ರೆಸ್ನ ನಾಯಕರು ಬರುವಂಥದ್ದು, ಜಗಳ ಆಡುವಂಥದ್ದು ಅಥವಾ ಪ್ರತಿಭಟನೆ ಸಂದರ್ಭದಲ್ಲಿ ಮತ್ತೆ ಇನ್ನೇನೋ ಆಗುವಂಥದ್ದು, ಆ ಒಂದು ಕಾರಣವಾಗಿ ಏನು ಮಾಡಿದ್ದಾರೆ, ಹೆಚ್ಚಿನ ಭದ್ರತೆಯನ್ನು ಕೂಡ ಪೊಲೀಸರು ಇದಕ್ಕೆ ಒದಗಿಸ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿರುವಂತಹ ಕಾರಣವಾಗಿಯೂ ಕೂಡ ಅದರಲ್ಲೂ ಕೂಡ ಇಬ್ಬರು ಕೂಡ ರೆಡ್ಡಿ ಮತ್ತು ಶ್ರೀರಾಮುಲು ಇವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ನೋಡಿ ಪ್ರತಿಭಟನೆಗೆ ಅಂತ ಹೇಳಿ ಬೃಹತ್ ಸಮಾವೇಶವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ವೇದಿಕೆ ಕೂಡ ಈಗಾಗಲೇ ಸಿದ್ಧ ಆಗಿದೆ. ಜೊತೆಗೆ ಇನ್ನು ಬಿಜೆಪಿಯ ನಾಯಕರು ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಆ ಒಂದು ಕಾರಣವಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಸ್ ವೀರೇಶ್, ಇವತ್ತಿನ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಅಥವಾ ಸಮಾವೇಶ ವಿಚಾರ ಸಂಬಂಧವಾಗಿ ಯಾವ ರೀತಿಯಾಗಿ, ಜೊತೆಗೆ ಯಾವೆಲ್ಲ ನಾಯಕರು ಈ ಒಂದು ಸಮಾವೇಶದಲ್ಲಿ ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಹೇಗಿದೆ ಎಲ್ಲ ಸಿದ್ಧತೆಗಳು, ಯಾವ ರೀತಿಯಾಗಿದೆ, ಭದ್ರತೆಯನ್ನು ಕೂಡ ಯಾವ ರೀತಿಯಾಗಿ ನೀಡಲಾಗಿದೆ? ಹೌದು ಕುಸುಮ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಏನು ಜನವರಿ 1ನೇ ತಾರೀಕು ನಡೆದಂತಹ ಈ ಒಂದು ಗಲಭೆ ಮತ್ತು ಶೂಟೌಟ್ ಪ್ರಕರಣದಿಂದಾಗಿ ಒಂದು ಕಾಂಗ್ರೆಸ್ ಕಾರ್ಯಕರ್ತನ ಈ ಒಂದು ಜೀವ ಹೋದರೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿಗೆ ಒಂದು ಮನೆಗೆ ಬೆದರಿಕೆ ಆಗತಕ್ಕಂತಹ ಒಂದು ಕಾರ್ಯ ನಡೆದಿತ್ತು. ಈ ಕಾರ್ಯದಿಂದ ಎಲ್ಲೋ ಒಂದು ಕಡೆ ಈ ವಿಚಾರವು ರಾಜ್ಯದಾದ್ಯಂತ ಸುದ್ದಿ ಆಯಿತು. ಇದರಿಂದ ಈ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿಯರ ನಡುವೆ ನೇರ ಹಣಾಹಣಿ ಉಂಟಾಗಿ ಈ ಒಂದು ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಘಟನೆ ರಾಜ್ಯವ್ಯಾಪ್ತಿಯಾಗಿ ಆವರಿಸಿತು. ಇಂತಹ ಸಂದರ್ಭದಲ್ಲಿ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತಹ ಬಿಜೆಪಿ ನಾಯಕರು ಈ ಒಂದು ರೆಡ್ಡಿ ಮತ್ತು ರಾಮುಲು ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಈ ಸಮಾವೇಶಕ್ಕೆ ಈ ಒಂದು ರಾಜ್ಯ ನಾಯಕರಾದಂತಹ ಈ ಒಂದು ಆರ್ ಅಶೋಕ್ ಅವರು, ಆಮೇಲೆ ವಿಜಯೇಂದ್ರ, ಆಮೇಲೆ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಾಕಷ್ಟು ಜನ ಈ ಒಂದು ರಾಜ್ಯ ಬಿಜೆಪಿ ನಾಯಕರು ಆಗಮಿಸಲಿದ್ದಾರೆ. ಈ ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಚಾರವಾಗಿ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ ಆಗಿ ಏನು ಪ್ರಾರಂಭವಾದಂತಹ ಈ ಒಂದು ಘಟನೆಯು ನಂತರ ಈ ಒಂದು ಸಮಾವೇಶ ಆಗೋದ್ರ ಮೂಲಕ ಎಲ್ಲೋ ಒಂದು ಕಡೆ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ ಅಲ್ಲಿರತಕ್ಕಂತಹ ಈ ಒಂದು ಏನು ಭಿನ್ನಾಭಿಪ್ರಾಯದಿಂದ ದೂರ ಇದ್ರು ರೆಡ್ಡಿ ಮತ್ತು ರಾಮುಲು ಅವರನ್ನೆಲ್ಲ ಒಟ್ಟುಗೂಡಿಸತಕ್ಕಂತಹ ಕಾರ್ಯವನ್ನು ಮಾಡಿರೋದು ಒಂದು ಅಂಶವಾದರೆ, ಮತ್ತೊಂದು ಕಡೆ ಈ ಒಂದು ಮಕಾಡೆ ಮಲಗಿದ್ದಂತಹ ಈ ಒಂದು ಬಿಜೆಪಿಯು ಮತ್ತೆ ಬಳ್ಳಾರಿಯಲ್ಲಿ ಏನು ಎದ್ದು ನಿಲ್ಲತಕ್ಕಂತಹ ಒಂದು ಕಾರ್ಯಕ್ಕೆ ಇದೊಂದು ವೇದಿಕೆಯಾಗಿ ಪರಿಣಮಿಸಿದೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಗಣಿ ಜಿಲ್ಲೆಯಲ್ಲಿ ಏನು ಬಿಜೆಪಿಯ ಕಂಪ್ಲೀಟ್ ಆಗಿ ಯಾವೊಬ್ಬ ಶಾಸಕರು ಸಹ ಗೆದ್ದಿರಲಿಲ್ಲ. ಇಲ್ಲಿ 5ಕ್ಕೆ 5 ಕಾಂಗ್ರೆಸ್ ಮತ್ತು 5ಕ್ಕೆ 5 MLAಗಳು ಕಾಂಗ್ರೆಸ್ ಮತ್ತು ಅದೇ ರೀತಿ ಸಂಸದರು ಸಹ ಕಾಂಗ್ರೆಸ್ ಇಂದನೇ ಆಯ್ಕೆಯಾಗಿದ್ದರು. ಆದರೆ ಈ ಒಂದು ಏನು ಬೆಳವಣಿಗೆ ಆಯಿತು ಜನವರಿ 1ನೇ ತಾರೀಕು, ತದನಂತರದಲ್ಲಿ ಕಾಂಗ್ರೆಸ್ ಏನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ, ಅದೇ ರೀತಿಯಾಗಿ ಈ ಒಂದು ಬಿಜೆಪಿಗೆ ಮುನ್ನಡೆಯಾಗಿದೆ. ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡಿಕೊಂಡಂತಹ ಈ ಒಂದು ಬಿಜೆಪಿ ನಾಯಕರು, ರಾಜ್ಯ ನಾಯಕರು ಸೇರಿದಂತೆ ಈ ಒಂದು ಜಿಲ್ಲೆಯ ನಾಯಕರು ಬೃಹತ್ ಆದಂತಹ ಸಮಾವೇಶವನ್ನು ಬಳ್ಳಾರಿಯ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು 15ರಿಂದ 25,000 ಜನ ಕಾರ್ಯಕರ್ತರು, ಸಾರ್ವಜನಿಕರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇದರ ಜೊತೆಯಾಗಿ ಈ ಒಂದು ಕಾರ್ಯಕ್ರಮವು ಎಲ್ಲೋ ಒಂದು ಕಡೆ ಅವರಿಗೆ ಬೂಸ್ಟ್ ನೀಡತಕ್ಕಂತಹ ಒಂದು ಅಂಶವಾಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.